ಯು ಅಂಡ್ ಮೀ ಸ್ಟುಡಿಯೋಗೆ ಸ್ವಾಗತ. ಇವತ್ತು ಯು ಅಂಡ್ ಮೀನಲ್ಲಿ ಭಂಡಾರಿ ಬ್ರದರ್ ನಿರೂಪ್ ಸರ್ ಇದ್ದಾರೆ, ಯಾಕೆಂದರೆ ಫೇಮಸ್ಸು. ನೆಕ್ಸ್ಟು ಬಿಲ್ಲಾರಂಗ ಭಾಷಾ ತೆರೆ ಮೇಲೆ ಬರೋಕ್ಕೂ ರೆಡಿ ಆಗ್ತಾ ಇದೆ, ಸಜ್ಜಾಗ್ತಾ ಇದೆ. ಈ ಸದ್ಯಕ್ಕೆ CCL ಕ್ರಿಕೆಟ್ ಟೀಮ್ ಅಂದರೆ ಇಲ್ಲಿ ಗ್ರೌಂಡಲ್ಲಿದ್ದೀನಿ. ಸರ್ ವೆಲ್ಕಮ್ ನಮ್ಮ ಕಾರ್ಯಕ್ರಮಕ್ಕೆ. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ ಸರ್? ತುಂಬ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಸರ್ ನೀವು ಅಂದರೆ ಸೇಫ್ ಫೀಲ್ ಮಾಡೋ ಪ್ಲೇಸು ಅಥವಾ ಪರ್ಸನ್? ಸೇಫ್ ಫೀಲ್ ಮಾಡೋದು ಮನೆಯಲ್ಲೇ, ಆ್ಯಂಡ್ ಸೇಫ್ ಫೀಲ್ ಮಾಡೋ ಪರ್ಸನ್ ನನ್ನ ವೈಫು, ಆ್ಯಂಡ್ ನನಗೆ 3 year old ಒಬ್ಬ ಮಗ ಇದ್ದಾನೆ. ಸೊ ಮಗ ಅದು ಸೇಫಾಗಿ ಫೀಲ್ ಮಾಡೋ ಪ್ಲೇಸ್. ಸರ್ ಹೂ ಇಸ್ ನಿರೂಪ್ ಭಂಡಾರಿ? ನಿರೂಪ್ ಭಂಡಾರಿ ಅಂದರೆ ಏನು? ತುಂಬ ಡೀಪ್ ಕ್ವಶನ್ ಕೇಳ್ತಾ ಇದ್ದೀರಾ. ನಿರೂಪ್ ಭಂಡಾರಿ ಅಂದರೆ ಬೈ ಪ್ರೊಫೆಷನ್ ಆ್ಯಕ್ಟರ್ ಆ್ಯಂಡ್ someone who is trying to be a good human. So that is the ultimate. ಆ ಪ್ರಯತ್ನದಲ್ಲಿದ್ದೀನಿ, ನೋಡಬೇಕು. ನಿರೂಪ್ ಭಂಡಾರಿ ಅವರಿಗೆ ತುಂಬ ಇಷ್ಟವಾದಂಥ ಫುಡ್ಡು. ಈ ಫುಡ್ ಇಲ್ಲದೆ ಇದ್ರೆ ನನಗೆ ಊಟ ಕಂಪ್ಲೀಟೇ ಆಗಲ್ಲ. ನಾನು ಆ್ಯಕ್ಚುಲಿ ಐ ಆಮ್ ನಾಟ್ ಅ ಫುಡಿ. ನಾನು ತುಂಬ ಇದೇ ಬೇಕು ಅದೇ ಬೇಕು, ನಾನು ತುಂಬ ಈಸಿ ಮ್ಯಾನೇಜ್ ಮಾಡೋದು, ಏನು ಕೊಟ್ಟರು ತಿಂತೀನಿ. ಬಟ್ ನಾನು ತುಂಬ ಇಷ್ಟಪಟ್ಟು ತಿನ್ನೋದು ಬಿರಿಯಾನಿ, ಚಿಕನ್ ಬಿರಿಯಾನಿ. ಓ, ಎಮೋಷನ್. ಬಿರಿಯಾನಿ ಈಸ್ ಅ ಎಮೋಷನ್. ಆ್ಯಂಡ್ ಫೇವ್ರೆಟ್ ವೆಕೇಶನ್ ಪ್ಲೇಸ್, ನಿಮಗೆ ತುಂಬ ಇಷ್ಟವಾದ ಪ್ಲೇಸ್? ಯೂಶ್ವಲಿ ಎವ್ರಿ ಇಯರ್ ನಾವು ಎಲ್ಲಾದರೂ ಹೋಗ್ತಾ ಇರ್ತೀವಿ. ನನ್ನ ವೈಫೇ ಪ್ಲ್ಯಾನ್ ಮಾಡೋದು. ನಾನು ಅಗೇನ್ ಐ ಆಮ್ ನಾಟ್ ವೆರಿ ಪಿಕ್ಕಿ ಅಬೌಟ್ ಎನಿಥಿಂಗ್. ಸೊ ಯಾವ ಜಾಗ ನನಗೇನಂದರೆ ತುಂಬ ಮ್ಯಾಟ್ರ್ ಆಗೋದು ನನಗೆ ಕಂಪನಿ, ಯಾರ ಜೊತೆ ಹೋಗ್ತಾ ಇದೀವಿ. ಸೊ ಸಮ್ಟೈಮ್ಸ್ ನನ್ನ ಫ್ರೆಂಡ್ಸ್ ನಮ್ಮ ಮನೇಲೇ ಕೂತಿದ್ರು ವೆಕೇಶನ್ ಥರನೇ ಅನಿಸುತ್ತೆ. ಬಿಕಾಸ್ ಇಂಜಿನಿಯರಿಂಗಿಂದನೂ ಅವರೇ ಫ್ರೆಂಡ್ಸ್ ನನಗೆ. ಆ್ಯಂಡ್ ನಾನು SAP ಅನ್ನೋ ಒಂದು ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೆ. ಅಲ್ಲಿರೋ ಫ್ರೆಂಡ್ಸ್ ರೀಸೆಂಟಾಗಿ ಆಫ್ಟರ್ ಮೆನಿ ಇಯರ್ಸ್ ಎಲ್ಲರೂ ಬಂದಿದ್ರು ಮನೆಗೆ. ಸೊ ನನಗೆ ಮೋರ್ ಏನೋ ಆ ಕಂಪನಿನ ನಾನು ಜಾಸ್ತಿ ಇಷ್ಟಪಡ್ತೀನಿ, ಮೋರ್ ದೆನ್ ದ ಪ್ಲೇಸ್. ಸರ್ ನಿಮ್ಮ ಫೇವ್ರೆಟ್ ಪರ್ಫ್ಯೂಮ್ ಬ್ರ್ಯಾಂಡ್ ಅಥವಾ ಪರ್ಫ್ಯೂಮ್ ಅಂದರೆ ಈ ಸ್ಮೆಲ್ ಅಂದರೆ ತುಂಬ ಇಷ್ಟ ಆಗುತ್ತೆ ನನಗೆ ಅಂದರೆ? ನನಗೆ ಆ್ಯಕ್ಚುಲಿ ತುಂಬ ಪರ್ಫ್ಯೂಮ್ ಗಿಫ್ಟ್ಸ್ ಕೊಡ್ತಾನೆ ಇರ್ತಾರೆ. ಸೊ ಈಗ ನಾನು ಡೇವಿಡ್ ಆಫ್ ಆಗ್ತಾ ಇದ್ದೀನಿ ಅಂತ ಅನ್ಕೋತೀನಿ. ಓಕೆ, ತುಂಬ ಇಷ್ಟ. ಸ್ಮೆಲ್ ತುಂಬ ಚೆನ್ನಾಗಿದೆ, ಅರೋಮ್ಯಾಟಿಕ್ ಆ್ಯಂಡ್ ನ್ಯಾಚುರಲ್ ಇರುತ್ತೆ ಅಂತ. ಹೌದು. ಓಕೆ, ನಿಮಗೆ ಆಲ್ ಟೈಮ್ ಅಂದರೆ ತುಂಬ ಇಷ್ಟವಾದ ಸಾಂಗು, ಯಾವಾಗಲೂ ನಾನು ಇದನ್ನು ಕೇಳೋಕೆ ಇಷ್ಟಪಡ್ತೀನಿ ಅನ್ನೋ ಸಾಂಗ್ ಯಾವುದು? ಗುನ್ಗೋದು? ತುಂಬ ನಾನು ಆ್ಯಕ್ಚುಲಿ ತುಂಬ ಸಾಂಗ್ಸ್ ಗುಣಗ್ತಾನೆ ಇರ್ತೀನಿ, ನನಗೆ ಗೊತ್ತಿಲ್ಲದೆ ಗುಣಗ್ತಾ ಇರ್ತೀನಿ. ಇದು ತುಂಬ ಜನ ನೋಟಿಸ್ ಮಾಡಿದ್ದಾರೆ. ಬಾತ್ರೂಮ್ ಸಿಂಗರ್ ಅಂತಲ್ಲ, ನಾನು ಹಾಡ್ತಾನೆ ಇರ್ತೀನಿ, ನಂಗೆ ಅದು ರಿಯಲೈಸ್ ಆಗಲ್ಲ. ನನ್ನ ವೈಫು ತುಂಬ ಸಲ ಸ್ವಲ್ಪ ನಿಲ್ಸು ಅಂತ ಹೇಳ್ತಾಳೆ. ನಾನು ಮೊನ್ನೆ ಶೂಟಿಂಗಲ್ಲಿ ಇದ್ದಾಗಲೂ ನನ್ನ ಡೈರೆಕ್ಟರ್, ಸರ್ ನೀವು ಯಾವಾಗಲೂ ಹಾಡ್ತಾನೆ ಇರ್ತೀರಲ್ವ ಅಂತ ಹೇಳಿದ್ರು. ಅವಾಗ ರಿಯಲೈಸ್ ಆಯಿತು. ತುಂಬ ಫೇವ್ರೆಟ್ ಸಾಂಗ್ ನಾನು ತುಂಬ ಇಷ್ಟಪಡೋದು ರವಿಚಂದ್ರನ್ ಸರ್, ಹಂಸಲೇಖ ಸರ್ ಕಾಂಬಿನೇಷನ್ ಸಾಂಗ್ಸು, ಆ್ಯಂಡ್ ಹಳೆ ಸಾಂಗ್ಸು, ಚಿ ಉದಯಶಂಕರ್ ಅವ್ರು ಬರೆದಿರೋ ಸಾಂಗ್ಸು, ರಾಜ್ಕುಮಾರ್ ಅವ್ರ ಸಾಂಗ್ಸು. ಸೊ ಇದೇ ಪರ್ಟಿಕ್ಯುಲರ್ ಇಷ್ಟ ಅಂತ ಇಲ್ಲ. ಈವನ್ ಬೇರೆ ಲ್ಯಾಂಗ್ವೇಜ್ ಸಾಂಗ್ಸ್, ಹಿಂದಿದ್ದು ಸ್ವಲ್ಪ ಕೇಳ್ತೀನಿ. ಹಳೆ ಸಾಂಗ್ಸ್, ಕಿಶೋರ್ ಕುಮಾರ್ ತುಂಬ ಇಷ್ಟ ನನಗೆ. ಯಾವ್ದಾರ ಒಂದು ಸಾಂಗ್ ಹಾಡ್ಬೋದಾ? ಕಿಶೋರ್ ಕುಮಾರ್ದ ಹಾಡಿ. ಯಾವುದು? ಅಥವಾ ನಮ್ಮ ರವಿಚಂದ್ರನ್ ಸರ್ದೇ ಹಾಡಿ. ರವಿ ಸರ್ದು ತುಂಬ ಇದೆ. ರೀಸೆಂಟಾಗಿ ಯಾವುದೋ ತುಂಬ ಹಾಡ್ತಾ ಇದ್ದಾರೆ ರವಿ ಸರ್, ಹಂಸಲೇಖ ಸರ್ದು ಕಾಂಬಿನೇಷನ್ ಇದೆಯಲ್ಲ, ಯಾವುದು? ಓಹೋ ವಸಂತ ಹೃದಯ ಅರಳು ಕಾಲ, ಭೃಂಗದ ಮೇಲೆ ಬಂದಳು ಬಾಲೆ, ಮಲ್ಲಿಗೆಯ ಹೂವಾಗಿ ಮೋಹಿಸುವ ಹೆಣ್ಣಾಗಿ, ಅಂದದ ತೇರು ಬಂದ ಜಂಬದ ಜೋರು ನೋಡಿ ವಸಂತ ಹಾಡಿದ. ವಾವ್ ಸರ್, ಸಿಂಗರ್ ಸರ್, ಆಡಿ ಸರ್. ಅದರ ಚಾನ್ಸ್ ಕೊಡ್ತಾ ಇಲ್ಲ ನಾನು. ರಜನೀಶ್ಗೆ ಯಾವಾಗಲೂ ಕೇಳ್ತಾ ಇರ್ತೀನಿ ಒಂದು ಚಾನ್ಸ್ ಕೊಡಿ ಅಂತ. ಖಂಡಿತ ಆಡಿ, ನೀವು ಹೇಳಿ ಅವ್ರಿಗೆ. ಖಂಡಿತ. ಸರ್ ಲೈಫ್ ಅಂದರೆ ಏನು? ಲೈಫ್ ನೀವು ತುಂಬ ಡೀಪ್ ಕ್ವಶನ್ಸ್ ಕೇಳ್ತಾ ಇದ್ದೀರಾ. ಇದು ಆ್ಯಕ್ಚುಲಿ ನೀವು ಹೂ ಇಸ್ ನಿರೂಪ್ ಭಂಡಾರಿ ಅಂತ ಕೇಳಿದ್ರಲ್ಲ, ನಾನು ಥಿಯೇಟರ್ ಆ್ಯಕ್ಟರು. ನಾನು ಥಿಯೇಟರ್ ಕಲಿಬೇಕಾದ್ರೆ ನಮ್ಮ ಸರ್ ಸ್ಟಾರ್ಟ್ ಮಾಡಿದ್ದು ಈ ಕ್ವಶನಿಂದ, ಆ್ಯಂಡ್ ಅದಕ್ಕೆ ಆನ್ಸರ್ ಇಲ್ಲ. ಸೊ ಲೈಫ್ ಅಂದರೆ ಏನು ಅನ್ನೋದನ್ನು ಲೈಫ್ ಡೆಸ್ಟಿನೇಷನ್ ಏನು ಅಂತ ಹೇಳ್ಬೋದು. ಎಲ್ಲರೂ ಒಂದಿನ ಸಾಯ್ತೀವಿ, ಅದೇ. ಸೊ ಲೈಫ್ ಅಂದರೆ ದಟ್ ಜರ್ನಿ ಫ್ರಮ್ ಬರ್ತ್ ಟು ಡೆತ್. ಆ್ಯಂಡ್ ನಾವು ಸಮ್ಟೈಮ್ಸ್ ನಂಗೆ ಅನ್ಸೋದು ತುಂಬ ಸೀರಿಯಸ್ ಆಗಿ ತೊಗೋತಾ ಇದ್ದೀವಿ ನಾವೆಲ್ಲರೂ ಲೈಫ್ನ. ಇಟ್ಸ್ ಓಕೆ ಟು ಮೆಸ್ ಅಪ್, ಇಟ್ಸ್ ಓಕೆ ಟು
ಡೂ ಮಿಸ್ಟೇಕ್ಸ್. ಅದರಿಂದ ನಾವು ಕಲಿತು ಅದನ್ನ ಮಿಸ್ಟೇಕ್ನ ಮತ್ತೆ ರಿಪೀಟ್ ಮಾಡದೇ ಇರೋ ಥರ ನಾವು ಬದುಕಕ್ಕೆ ಕಲಿಬೇಕಷ್ಟೇ. ಡೋಂಟ್ ಮೇಕ್ ಸೇಮ್ ಮಿಸ್ಟೇಕ್. ಅಲ್ಲ ಅಂದರೆ ಮಿಸ್ಟೇಕ್ನ ತುಂಬ ಇವ್ರು ಮಿಸ್ಟೇಕ್ ಮಾಡಿದ್ರು ಅಂತ ನಾವು ಸುತ್ತಮುತ್ತ ಇರೋರು ನಮ್ಮ ಮಿಸ್ಟೇಕ್ ನಮಗೆ ಗೊತ್ತಾಗಲ್ಲ, ಬೇರೆಯವ್ರು ಮಾಡಿದಾಗ ಅದನ್ನೆಲ್ಲರೂ ಮಾತಾಡ್ತೀವಲ್ಲ, ಅದು ಸ್ವಲ್ಪ ಎಲ್ಲರೂ ನಾವು ರಿಲ್ಯಾಕ್ಸ್ ಮಾಡ್ಕೋಬೇಕು. ವಿ ಶುಡ್ ಗಿವ್ ಪೀಪಲ್ ಅ ಚಾನ್ಸ್. ನಿಮ್ಮ ಲೈಫಲ್ಲಿ ಪ್ರೀತಿ ಅಂದರೆ? ನನ್ನ ಲೈಫಲ್ಲಿ ಪ್ರೀತಿ ಅಂದರೆ ನನ್ನ ಫ್ಯಾಮಿಲಿ, ನನ್ನ ವೈಫ್ ಆ್ಯಂಡ್ ಮೈ ಸನ್, ಮೈ ಪೇರೆಂಟ್ಸ್, ಅನೂಪ್, ಅವ್ರ ಫ್ಯಾಮಿಲಿ, ಆ್ಯಂಡ್ ಐ ಆಮ್ ವೆರಿ ಕ್ಲೋಸ್ ಟು ನನ್ನ ಇನ್ಲಾಸ್ ಕೂಡ, ಅಂದರೆ ನನ್ನ ವೈಫ್, ತಂದೆ ತಾಯಿ ಆ್ಯಂಡ್ ಅವ್ರ ತಂಗಿ. ಸೊ ವಿ ಆರ್ ಅ ವೆರಿ ಕ್ಲೋಸ್ ಫ್ಯಾಮಿಲಿ, ಯಾವಾಗಲೂ ಜೊತೆಗಿರ್ತೀವಿ. ಸೊ ಐ ಥಿಂಕ್ ಆ ಜೊತೆಗಿದ್ದಾಗ ಏನು ಇಮೋಷನ್ ನಾನು ಫೀಲ್ ಮಾಡ್ತೀನಿ ಅದೇ ಪ್ರಾಬ್ಲಿ ಪ್ರೀತಿ ಅನ್ಕೋತೀನಿ. ಇಂಡಸ್ಟ್ರಿನಲ್ಲಿ ನಿರೂಪ್ ಅವರಿಗೆ ದಿ ಬೆಸ್ಟ್ ಕುಚುಕು ಮಗ ಬೋರು ಕಣೋ ಅಂದಾಗ ಯಾವ ಮಗ ಇಲ್ಲಿ ಹೋಗೋಣ, ಹಿಂಗಿರೋಣ, ಹಿಂಗೆ ಮಾಡೋಣ, ಇಂಡಸ್ಟ್ರಿನಲ್ಲಿ ಯಾರು? ಆ್ಯಕ್ಚುಲಿ ತುಂಬ ಕ್ಲೋಸ್ ಅನೂಪ್ ಇಂಡಸ್ಟ್ರಿಲಿ. ಆ್ಯಂಡ್ ಜನರಲಿ ನಾವು ಯಾವುದಾದ್ರೂ ಫಿಲ್ಮ್ ಚೆನ್ನಾಗಿದೆ ಅಂತ ರಿವ್ಯೂಸ್ ಬರ್ತಾ ಇದ್ರೆ ನಾನು ಅವನಿಗೆ ಕಾಲ್ ಮಾಡ್ತೀನಿ, ಇಲ್ಲ ಅನೂಪ್ ಕಾಲ್ ಮಾಡ್ತಾರೆ, ಹೋಗೋಣ ಇವತ್ತು ಫ್ರೀ ಇದ್ರೆ ರಾತ್ರಿ ಅಂತ. ಸೊ ಫಸ್ಟ್ ಅನೂಪ್, ಅದು ಬಿಟ್ಟರೆ ನಮ್ಮ CCL ಟೀಮಲ್ಲಿ ಎಲ್ಲ ಇದ್ದಾರಲ್ಲ, ಕೃಷ್ಣ ಅವಾಗ ಕಾಲ್ ಮಾಡ್ತಾ ಇರ್ತಾರೆ, ನಾನು ಮಾಡ್ತಾ ಇರ್ತೀನಿ. ಆ್ಯಂಡ್ ಪಾರ್ಟಿ ಕುಚುಕಸ್ ಅಂದರೆ ಪ್ರಾಬ್ಲಮ್ ಏನಂದರೆ ನಾನು ಪಾರ್ಟಿ ಮಾಡೋದು, ಹೊರಗಡೆ ಹೋಗೋದೆಲ್ಲ ಕಮ್ಮಿ. ಸೊ ಈಗ ಓನ್ಲಿ ಪಾರ್ಟಿ ನಾನು ಅಟೆಂಡ್ ಮಾಡೋದು ಸುದೀಪ್ ಸರ್ ಕರೆದಾಗ, ಅಲ್ಲಿ ಇವರೇ ಎಲ್ಲ ಸಿಗ್ತಾ ಇರ್ತಾರೆ. ಸೊ ಅದು ಬಿಟ್ಟರೆ ಮನೆಯಲ್ಲೇ ಇರ್ತೀನಿ, ಯಾರಾದರೂ ಫ್ರೆಂಡ್ಸ್ ಮನೆಗೆ ಬರ್ತಾರೆ. ಸೊ ಸಿನಿಮಾದವರು ಈಗ ಅವರು ಬ್ಯುಸಿ ಇರ್ತಾರೆ, ನಾನು ಬ್ಯುಸಿ ಇರ್ತೀನಿ, ಅದು ಟೈಮ್ ಮ್ಯಾಚ್ ಮಾಡೋಕ್ಕೆ ಕಷ್ಟ. ಅದಕ್ಕೆ ನಾನು ಕ್ರಿಕೆಟಿಗೆ ಬರೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಕ್ಯಾಶುವಲ್ ಆಗಿ ಅದರ್ವೈಸ್ ನಾವು ಪ್ರೀಮಿಯರಲ್ಲಿ ಸಿಗ್ತಾ ಇರ್ತೀವಿ, ಯಾವುದಾದ್ರು ಈವೆಂಟಲ್ಲಿ ಸಿಗ್ತಾ ಇರ್ತೀವಿ. ಕ್ಯಾಶುವಲ್ ಆಗಿ ನಾವು ಏನು ಒಂದು ಸಿನಿಮಾ ಬಗ್ಗೆ ಮಾತಾಡದೆ ಸಿಗೋವಂಥ ಒಂದು ಜಾಗ CCL ಪ್ರಾಕ್ಟೀಸ್. CCL ಅಲ್ಲಿ ನಿಮ್ಮ 100% ಎಫರ್ಟ್ ಆಗ್ತಾ ಇದ್ದಾರೆ, ಇದರಿಂದ ಇಂಜುರೀಸ್ ಒಂದಷ್ಟು ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತಾರೆ? ಅಂದರೆ ಕ್ರಿಕೆಟ್ ನೀವು ಯಾರನ್ನೇ ಇಂಡಿಯಾಲಿ ಕರ್ಕೊಂಡು ಬಂದ್ಬಿಟ್ಟು ಕ್ರಿಕೆಟ್ ಆಡಕ್ಕೆ ಬಿಟ್ಟರೆ ಅವರು 100% ಕೊಟ್ಟೆ ಕೊಡ್ತಾರೆ. ಅವ್ರಿಗೆ ಕ್ರಿಕೆಟ್ ಆಡಕ್ಕೆ ಬರುತ್ತೋ ಬರಲ್ವೋ, ಯಾಕೆಂದರೆ ಕಲಾವಿದರು ಒಬ್ಬ ಕ್ರಿಕೆಟಿಂದಾಗಿ ಬದಲಾಗೋದಿದೆಯಲ್ಲ, ಅದು ಮನಸ್ಸಲ್ಲಿ ಒಂದು ಗೆಲ್ಲಬೇಕು ಅನ್ನೋದು, ಆಡಬೇಕು ಅನ್ನೋದು ಇದಿರಬೇಕು, ಜಿದ್ದಿರಬೇಕು. ಹೌದು. ಸೊ ನಮ್ಮ ಕಲಾವಿದರು ಆಡ್ತಾ ಇದ್ದಾರೆ ಅಂದರೆ ಅವ್ರು 100% ಎಫರ್ಟ್ ಕೊಟ್ಟಿರ್ತಾರೆ. ಯಾಕೆಂದರೆ ಸಿನಿಮಾ ಒಂದು ಕಡೆ, ಹೌದು, ಅವರ ಡೇಟ್ಸ್ ತುಂಬ ಇದಿರುತ್ತೆ. ಸೊ ಈಗ ನೀವು ಅದನ್ನು ಇದನ್ನು ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ? ಅಂದರೆ ನೀವು ಹೇಳಿದ ಕರೆಕ್ಟು, ಇಂಜುರೀಸ್ ಎಲ್ಲ ಸ್ವಲ್ಪ ಭಯ ಎಲ್ಲರಿಗೂ ಇದೆ. ಯಾಕೆಂದ್ರೆ ಒಂದು ಚೂರು ಏನಾರ ಆಯ್ತು ಅಂದ್ರೆ ಸಿನಿಮಾ ಪೋಸ್ಟ್ಪೋನ್ ಆಗುತ್ತೆ, ಅಥವಾ ಒಂದು ರಿಯಾಲಿಟಿ ಶೋ ಒಪ್ಕೊಂಡಿರ್ತಾರೆ, ಅದರಿಂದ ತೊಂದರೆ ಆಗುತ್ತೆ, ಅದಕ್ಕೆ ತೊಂದರೆ ಆಗುತ್ತೆ. ಅದ್ರ ಬಗ್ಗೆ ಅದೇ ಅದು ಕನ್ಸರ್ನ್ ಎಲ್ಲರಿಗೂ ಇದ್ದೇ ಇದೆ. ಬಟ್ ಈಗ ಆಕ್ಸಿಡೆಂಟ್ಸ್ ಹ್ಯಾಪನ್, ನಾವು ಏನು ಮಾಡೋಕ್ಕಾಗಲ್ಲ, ಕೇರ್ಫುಲ್ ಆಗಿ ಇರ್ಬೋದಷ್ಟೇ. ಬಟ್ ಕೆಲವೆಲ್ಲ ಈಗ ಸಡನ್ ಆಗಿ ಜೋರಾಗಿ ಬಂದು ಬಾಲ್ ಬಿದ್ದರೆ ಬ್ಯಾಡ್ ಲಕ್ ಅಂತ ಅನ್ಕೋಬೇಕು. ಬಟ್ ಆದಷ್ಟು ಕೇರ್ಫುಲ್ ಆಗಿ ಇರಕ್ಕೆ ಟ್ರೈ ಮಾಡ್ತೀವಿ. ಬಿಕಾಸ್ ನೀವು ಹೇಳಿದಾಗೆ ನಮ್ಮನ್ನು ನಂಬ್ಕೊಂಡು ಒಂದಿಷ್ಟು ಪ್ರೊಡ್ಯೂಸರ್ಸ್ ದುಡ್ಡು ಇನ್ವೆಸ್ಟ್ ಮಾಡಿರ್ತಾರೆ, ಫ್ಯಾಮಿಲಿ ಇರುತ್ತೆ. ಬಟ್ ಪ್ರೊಫೆಷನ್ ಅಂತ ಬಂದಾಗ ಕ್ರಿಕೆಟ್ ನಮ್ಮ ಪ್ರೊಫೆಷನ್ ಅಲ್ವಾ. ಸೊ ಒಂದಿಷ್ಟು ಜನ ಶೂಟಿಂಗ್ಗೆ ಎಲ್ಲ ಪ್ಲ್ಯಾನ್ ಮಾಡಿ ಕಾಯ್ತಾ ಇರ್ತಾರೆ. ಸೊ ಆದಷ್ಟು ನಮ್ಮ ಕಡೆಯಿಂದ ನಾವು ಸೇಫ್ ಆಗಿರೋಕ್ಕೆ ಟ್ರೈ ಮಾಡ್ತೀವಿ. ಬಟ್ ಒಂದೇನಂದರೆ ನಮ್ಮ ಟೀಮಲ್ಲಿ ಸ್ಪೆಷಲಿ ಎಲ್ಲ ಒಂದಲ್ಲ ಒಂದು ಲೆವೆಲ್ ಆಫ್ ಕ್ರಿಕೆಟ್ ಆಡಿರೋರೇ ಇರೋದು. ಸೊ ಆ ಐಡಿಯಾ ಇದೆ ಲೆದರ್ ಬಾಲ್ ಕ್ರಿಕೆಟ್ ಆಡೋದು. ಸೊ ಆ ರೀಸನಿಂದ ಸ್ವಲ್ಪ ಆದ್ರೂ ಕೆಲವರಿಗೆಲ್ಲ, ಈಗ ಮೊನ್ನೆ ಸುನಿಲ್ ಅವ್ರಿಗೆ ಇಂಜುರಿ ಆಯಿತು ಕೈಗೆ. ಸೊ ಅಂಥದ್ದು ಆಗ್ತಾ ಇರುತ್ತೆ. ಐಸ್ ಪ್ಯಾಕ್ ಇಟ್ಕೊಂಡೇ ಕೂತ್ಕೊಂಡಿದ್ದೆ. ಹೌದು ಸರ್. ಈಗ ಲಾಸ್ಟ್ ಇದು ಪ್ರದೀಪ್ ಸರ್ ಬಂದಿರಲಿಲ್ಲ, ಈ ಟೈಮು ಯಾರು ಆಬ್ಸೆಂಟ್ ಇದ್ದಾರೆ? ಮಂಜುನಾಥ್ ಲಾಸ್ಟ್ ಟೈಮ್ ಇದ್ರು, ಅವ್ರಿಗೆ ಇಂಜುರಿ ಆಗಿದೆ. ಅವ್ರಿಗೆ ಗಣೇಶ್ ಅವರು ಬರಲ್ಲ, ಅವರು ಆಬ್ಸೆಂಟ್. ಅದೇ ನಾನು ಆ್ಯಕ್ಚುಲಿ ಮೊನ್ನೆ ಜಾಯ್ನ್ ಆಗಿದ್ದ ಟೀಮ್ಗೆ, ನಾನು ಶೂಟಿಂಗಲ್ಲಿದ್ದೆ. ಗಣೇಶ್ ಸರು ಬರ್ತಾ ಇಲ್ಲ, ಅವ್ರದ್ದು ಶೂಟಿಂಗ್ ಇದೆಯಂತೆ. ಶೂಟಿಂಗ್ ಡೇಟ್ಸ್ ಕ್ಲಾಶ್ ಆಗ್ತಾ ಇದೆ. ಸುದೀಪ್ ಸರ್ ನೋಡ್ಬೋದಾ ಆನ್ ಫೀಲ್ಡ್ ಅಲ್ಲಿ? ಯಾಕೆಂದ್ರೆ ಬಿಗ್ ಬಾಸ್ ಫೈನಲ್ ಬೇರೆ ಸ್ಟಾರ್ಟ್ ಆಗ್ತಾ ಇದೆ. ಡೆಫಿನೆಟ್ಲಿ. ಅಂದರೆ ಸುದೀಪ್ ಸರ್ ಪ್ರಾಕ್ಟೀಸ್ಗೆ ಮೊನ್ನೆ ಎಲ್ಲ ಬಂದಿದ್ರು, ಪ್ರಾಕ್ಟೀಸ್ ಮ್ಯಾಚ್ಗೂ. ಆ್ಯಂಡ್ ಕರ್ನಾಟಕ ಬುಲ್ಡೋಸರ್ಸ್ ಅಂದರೆ ಸುದೀಪ್ ಸರ್. ಸೊ ಆಬ್ವಿಯಸ್ಲಿ ಅವರು ಇದ್ದೇ ಇರ್ತಾರೆ. ಆ್ಯಂಡ್ ಡೆಫಿನೆಟ್ಲಿ ಅವರಿದ್ರೇ ನಮಗೂ ಒಂದು ಎನರ್ಜಿ ಆಡೋಕ್ಕೆ. ಸರ್, ಇದೆಲ್ಲ ಹೊರತಾಗಿ ನಿಮ್ಮ ಪ್ಲೇಯರ್ಸ್ ಜೊತೆಗಿನ ಏನು ಅಂದರೆ ಕ್ಯಾಪ್ಟನ್ ಕೂಲ್ ಸುದೀಪ್ ಸರ ಅಥವಾ ಕ್ಯಾಪ್ಟನ್ ಹಾಟ್ನೆಸ್ ಸುದೀಪ್ ಸರ್? ಹಾಟ್ ಆ್ಯಂಡ್ ಕೋಲ್ಡ್ ಅಂದರೆ ಬೋತ್ ಮಾಡಿಬಿಟ್ರ ಆ ಸಿಚುವೇಶನ್ಗೆ ಕರೆಕ್ಟಾಗಿ. ಅಂದರೆ ಎಲ್ಲ ಸಲ ಕೂಲ್ ಇದ್ರೂ ವರ್ಕ್ ಆಗಲ್ಲ, ಎಲ್ಲ ಸಲ ಬೈತಾ ಇದ್ರೂ ವರ್ಕ್ ಆಗಲ್ಲ. ಸೊ ಅದು ಬ್ಯಾಲೆನ್ಸ್ ಆನ್ ಫೀಲ್ಡ್
ಆ ಸೀರಿಯಸ್ನೆಸ್ ಇರುತ್ತೆ, ಆಫ್ ಫೀಲ್ಡ್ ಕೂಲಾಗಿ ಎಲ್ಲರನ್ನೂ ರೇಗಿಸ್ಕೊಂಡು ಅದು ಇರುತ್ತೆ. ಸೊ ಎಲ್ಲ ಮಿಕ್ಸ್ ಆಫ್ ಬೋತ್. ಸರ್, ಈ ಬಾರಿ ಕರ್ನಾಟಕದಲ್ಲಿ ಅಂದರೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮ್ಯಾಚ್ ನಡೀತಾ ಇಲ್ಲ. ಸೊ ಇದೆಷ್ಟು ಬೇಜಾರಿದೆ ನಿಮಗೆ? ತುಂಬ ಬೇಜಾರಾಗುತ್ತೆ. ಯಾಕಂದರೆ ನಿಮ್ಮ ಹೋಮ್ ಗ್ರೌಂಡ್. ಹೌದು, ಬಿಕಾಸ್ ಎವ್ರಿ ಟೈಮ್ ನಾವು CCL ಆಗಲಿ KCC ಆಗಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಡಿದಾಗ ತುಂಬ ಜನ ಬರ್ತಾರೆ. ಐ ಥಿಂಕ್ ಹೈಯೆಸ್ಟ್ ಕ್ರೌಡ್ ಬರೋದೇ ಕರ್ನಾಟಕದಲ್ಲಿ. ಆ್ಯಂಡ್ ಅದನ್ನು ಮಿಸ್ ಮಾಡ್ಕೋತೀವಿ, ಆ ಹೋಮ್ ಗ್ರೌಂಡ್ ಸಪೋರ್ಟ್, ಅವರೆಲ್ಲ ನಮಗೆ ಚಿಯರ್ ಮಾಡೋದು. ಸೊ ಈಗ ಆ ಒಂದಿದು ಮಿಸ್ ಆಗುತ್ತೆ. ಬಟ್ ಐ ಅಂಡರ್ಸ್ಟ್ಯಾಂಡ್, ಐ ಥಿಂಕ್ ವರ್ಲ್ಡ್ ಕಪ್ ನಡೀತಾ ಇದೆ, ಸೊ ಅದಕ್ಕೆ ಅವೈಲೇಬಲ್ ಇಲ್ಲ ಅನ್ನೋದು. ಸರ್, ಈ ಸಾರಿ ನಮ್ಮ ಸ್ಯಾಂಡಲ್ವುಡ್ಗೆ ಕಪ್ ಸಿಗುತ್ತಾ? ನಾನು ಫೈನಲ್ಸ್ ಆದಮೇಲೆ ಹೇಳ್ತೀನಿ. ವೆಯ್ಟ್ ಆ್ಯಂಡ್ ವಾಚ್. ನೋಡಿ, ಈ ಬಾರಿ ನಮ್ಮ ಹೋಮ್ ಗ್ರೌಂಡಲ್ಲಿ ಕ್ರಿಕೆಟ್ ನಡೀತಾ ಇಲ್ಲದೆ ಇರ್ಬೋದು, ಬಟ್ ಆನ್ಲೈನಲ್ಲಿ ನೋಡಿ ಕೂಡ ನಮ್ಮ ಸೆಲೆಬ್ರಿಟೀಸ್ನ ಗೆಲ್ಲಿಸೋದು ನಿಮ್ಮ ಕೈಲಿರುತ್ತೆ. ಚೇರ್ ಅಪ್ ಮಾಡಿ, ಅವ್ರಿಗೆಲ್ಲ ಸಪೋರ್ಟ್ ಮಾಡಿ, ನಿಮ್ಮ ಆರೈಕೆ ಸದಾ ಇವ್ರ ಜೊತೆ ಇರಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನೈಸ್ ಕ್ವೆಶ್ಚನ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.